15 ವರ್ಷದಿಂದ ನಾನು ಇಲ್ಲಿ ಈ ಮನೆ ಕಟ್ಟಿದ್ದು. ಕೋರ್ಮಂಗ್ಲಾ ಅಂತ ಏರಿಯಾಗೆ ಬಂದ್ವಿ. ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬಸವನಗುಡಿ. ಬೆಳಗ್ಗೆ ಪೇಪರ್ ಓದಕ್ಕೆ ಒಂದು ಗಾರ್ಡನ್, ಗಿಣಿಗಳು ಬರುತ್ತೆ ಇಲ್ಲಿ. ಯೌವನದ ಗುಟ್ಟೇನು ಅಂತ. ಊಟ ಕರೆಕ್ಟ್ ಟೈಮ್ ತಿನ್ಬೇಕು, ಕರೆಕ್ಟ್ ಆಗಿ ನಿದ್ದೆ ಮಾಡಬೇಕು. ಆಮೇಲೆ ಒಂದು ಮನಸ್ಸಿನಲ್ಲಿ ಪಾಸಿಟಿವ್ ಮೈಂಡ್, ಎಲ್ಲ ಒಂದು ಒಳ್ಳೆತನ, ಖುಷಿಯಾಗಿ ಸಂತೋಷವಾಗಿ ಕೆಲಸ ಮಾಡಬೇಕು. ಚಿಕ್ಕ ಮಗ ಸಮಯ್ ಅಂತ, ಸಮಯ್ ಲಂಕೇಶ್, ಇದು ನಮ್ಮ ಮಿಸ್ಸಸ್ಸು. ಲಂಕೇಶ್ ಅಂದ್ರೆ ರಾವಣನ ಮಗ ಇಂದ್ರಜಿತ್. ಇಲ್ಲಿ ನಮ್ಮ ಹೆಂಡತಿ ಮಾಡೋದು ಇದು ಗಾರ್ಡನ್ನು. ರಾತ್ರಿ ಒಂದು 7-7:30 ರಸ್ತೆಯಲ್ಲಿ ಒಂದು ಕಾಯಿನ್ ಡ್ರಾಪ್ ಮಾಡಿದ್ರು ಕೇಳಿಸೋ ಸೌಂಡ್, ಅಷ್ಟು ಪೀಸ್ಫುಲ್ ಆಗಿರುತ್ತೆ. ಬನ್ನಿ, ಇದು ನಮ್ಮ ಕಿಚನ್. ಇದೊಂದು ಪೌಡರ್ ರೂಮ್ ಅಂತಾರೆ. ಇದೊಂದು ಗೆಸ್ಟ್ ರೂಮ್. ಇದು ಅವನದು ಒಂದು ಫೋಟೋ ತೆಗೆದು ಪೂಜೆ ಮಾಡ್ತಾ ಇರೋದು ನಮ್ಮ ಮಿಸಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಾರೆ. ನಮ್ಮ ತೋಟದಿದು ನೆಲಮಂಗಲದಲ್ಲಿ ನಮ್ಮ ಅಕ್ಕನ ತೋಟ. ಏನು ಸೈಟ್ ಮೆಜರ್ಮೆಂಟ್ ಸರ್ ಇದು? ಇದು 50-60. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು. ಹಸಿವು, ಅವಮಾನ ಹಾಗೂ ಬಡತನ, ಈ 3 ಕಲಿಸುವಷ್ಟು ಪಾಠಗಳನ್ನು ಯಾವ ವಿಶ್ವವಿದ್ಯಾನಿಲಯವೂ ಕಲಿಸಲಾರವು. ಇದು ನಾನು ಹೇಳಿದ ಮಾತಲ್ಲ ಸ್ನೇಹಿತರೆ. ಲಂಕೇಶ್ ಅವರು ಹೇಳಿದಂಥ ಮಾತು. ಲಂಕೇಶ್ ಅಂದ ತಕ್ಷಣ ನಮಗೆ ಲಂಕೇಶ್ ಪತ್ರಿಕೆ ನೆನಪಾಗುತ್ತೆ. ಅವರು ಬರೀತಿದ್ದಂಥ ಅಂಕಣಗಳು ನೆನಪಾಗ್ತವೆ. ಕನ್ನಡ ಜಾಣೆಯರ ಪತ್ರಿಕೆ ಅದು ಲಂಕೇಶ್ ಪತ್ರಿಕೆ. ಒಂದು ಕಾಲದಲ್ಲಿ ಸುಮಾರು 80ರ ದಶಕ, 90ರ ದಶಕ, 2000ರ ದಶಕದಲ್ಲಿ ಅನೇಕರನ್ನು ಜಾಗೃತಗೊಳಿಸಿದಂತಹ ಅನೇಕ ಹೊಸ ಹೊಸ ವಿಚಾರ ವಿದ್ಯಮಾನಗಳನ್ನು ತಿಳಿಸ್ಕೊಟ್ಟಂಥ ಪತ್ರಿಕೆ ಲಂಕೇಶ್. ಅದರ ಎಡಿಟರ್, ಅದರ ಮುಖ್ಯಸ್ಥರು ಲಂಕೇಶ್ ಅವರು. ಅವರು ತಮ್ಮ ನೀಲು ಕಾವ್ಯದಲ್ಲಿ ಬರೆದಂಥ ಸಾಲಿದು ಹಸಿವು, ಅವಮಾನ, ಬಡತನ ಕಲಿಸುವಂಥ ಪಾಠಗಳನ್ನು ಯಾವ ವಿಶ್ವವಿದ್ಯಾಲಯ ಕಲಿಸಲಾರು ಅಂತ ಹೇಳಿ. ಸೊ ಬನ್ನಿ, ನಾವು ಈಗಿರುವಂಥದ್ದು ಕೋರಮಂಗಲ ಏರಿಯಾ ಸ್ನೇಹಿತರೆ. ಇಲ್ಲಿ ಹೋದ್ರೆ ಕೃಪಾನಿಧಿ ಕಾಲೇಜ್ ಎಲ್ಲ ಬರುತ್ತೆ. ಇಂದ್ರಜಿತ್ ಲಂಕೇಶ್ ಅವರು ಕೂಡ ತುಂಬ ಒಳ್ಳೆಯ ಪ್ರತಿಭಾವಂತರು. ಅವರು ಕೂಡ ಪತ್ರಕರ್ತರು, ಜೊತೆಗೆ ಅನೇಕ ಸಿನಿಮಾಗಳನ್ನು ನಿರ್ದೇಶನ ಮಾಡುವಂಥದ್ದು. ಅಂಡ್ ಅಫ್ಕೋರ್ಸ್ ಅವ್ರನ್ನ ನೀವು ಮಜಾ ಟಾಕೀಸಲ್ಲಿ ನೋಡಿರ್ತೀರಿ. ಅರ್ಧೋಗಿರೋ ಚಡ್ಡಿ ಹಂಗೆ ಇರೋದು, ಬ್ರ್ಯಾಂಡೆಡ್ ಚಡ್ಡಿ ಹಂಗಿರ್ತದೆ ನೋಡಲಿ. ನಾವೀಗ ಹೋಗೋಣ, ಕೇಳೋಣ ಇಂದ್ರಜಿತ್ ಲಂಕೇಶ್ ಅವರ ಕಥೆಯನ್ನು, ಅವ್ರ ಬದುಕಿನ ಕಥೆಯನ್ನು, ಅವ್ರ ಮನೆ ನೋಡೋಣ. ಸೊ ಇಜಿಲ್ ಅವ್ರು ಹೇಗಿದ್ದಾರೆ ನೋಡ್ತಿರಲ್ಲ, ಬನ್ನಿ, ಸ್ವಾಗತ ನಿಮಗೆ. ಮೇಡಮ್ ನಮಸ್ತೆ, ನಾನು ಪರಮೇಶ್ವರ ಅಂತ ಸರ್, ಇಂಟರ್ವ್ಯೂ ಬಂದಿದ್ದೀನಿ. ನಮಸ್ತೆ, ಇದ್ದಾರಾ ಸರ್? ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ನಿಮ್ಮ ಟಿವಿನಲ್ಲೇ ನೋಡಿದ್ದು ಸರ್, ಯೂಟ್ಯೂಬಲ್ಲಿ ಸರ್. ಅದೇ ಬಹುಶಃ ಯೂಟ್ಯೂಬ್ನ ಇವರು ಟಿವಿಲಿ ಹಾಕೊಂಡು ನೋಡ್ಬಿಟ್ಟಿದ್ದಾರೆ. ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ನಿಮ್ಮನ್ನು ಇಂಟರ್ವ್ಯೂಸ್ಗಳಲ್ಲಿ ನೋಡ್ತಾ ಇದ್ದೆ. ಯೂಟ್ಯೂಬ್ ಇಂಟರ್ವ್ಯೂಸ್ನಲ್ಲಿ ನಿಮ್ಮ ತುಂಬ ಮುಕ್ತವಾಗಿ, ತುಂಬ ಪ್ರಾಮಾಣಿಕವಾಗಿ, ತುಂಬ ಪ್ರೀತಿಯಿಂದ ಮಾಡ್ತೀರ ಸಂದರ್ಶನಗಳು. ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಯು ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಕ್ಸಸ್ ಸ್ಟೋರೀಸ್, ಒಂದು ಯಶಸ್ಸಿನ ಕತೆ ಕರ್ನಾಟಕದಲ್ಲಿ. ಯಾಕೆ ಅಂತಂದರೆ ಶ್ರಮಜೀವಿ, ಬೆವರಿನಿಂದ ಬಂದು ಒಂದು ಹೊಸ ಒಂದು ಆಲೋಚನೆಗಳು, ಒಂದು ಐಡಿಯಾಸ್ ಇಟ್ಕೊಂಡು ಬಂದು ಸಕ್ಸಸ್ ಆಗಿರಲ್ಲ. ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನನಗೆ ನಮ್ಮ ತಂದೆಯವ್ರು ನೆನಪಾಗ್ತಾರೆ. ಯಾಕಂದರೆ ಒಂದು ಹಳ್ಳಿಯಿಂದ ಬಂದು, ನಮ್ಮ ಕೊನವಳ್ಳಿಯಿಂದ ಬಂದು ಒಂದು ಬೆಂಗಳೂರಿಗೆ ಬಂದು ಏನೇ ಬ್ಯಾಕ್ಗ್ರೌಂಡ್ ಇಲ್ಲದೇ ಮತ್ತು ಒಂದು ಹಳ್ಳಿ ಒಂದು ವಾತಾವರಣದಿಂದ ಅಲ್ಲಿ ಬೆಳೆದು ಆ ಬ್ಯಾಕ್ಗ್ರೌಂಡಿಂದ ಬಂದ ಒಂದು ಪೇಟೆಯಲ್ಲಿ, ಒಂದು ಬೆಂಗಳೂರಿನ ಒಂದು ನಗರದಲ್ಲಿ ಯಶಸ್ಸನ್ನು ಕಾಣೋದು ತುಂಬ ಕಷ್ಟ. ಯಾರೇ ನಿಮ್ಮಂಥವ್ರು ನೋಡಿದಾಗ, ಸೆಲ್ಫ್ ಮೇಡ್ ಮ್ಯಾನ್ ನೋಡಿದಾಗ, ಶ್ರಮಜೀವಿಗಳನ್ನ ನೋಡಿದಾಗ, ಪ್ರತಿಭಾವಂತರು, ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ, ಒಂದು ಫೌಂಡೇಶನ್ ಇಲ್ಲದೆ ಬಂದು ಸಕ್ಸಸ್ ಕಂಡಾಗ ನಮ್ಮ ಅಪ್ಪನ ಕಾಣ್ತೀನಿ ಅವರು. ಅಯ್ಯೋ ದೊಡ್ಡ ಮಾತು. ನಾವು ವಿಪುರಂ ಕಾಲೇಜಲ್ಲಿ BCom ಓದ್ತಿದ್ದಾಗ ರೀಡಿಂಗ್ ರೂಮ್ ನನ್ನ ಸಂಗಾತಿಯಾಗಿತ್ತು. ಯಾಕಂದರೆ ಬಡತನ ಅಂದರೆ ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ನಾವು ಒಳಗಡೆ ಹೋಗ್ತಾಯಿದ್ವಿ ರೀಡಿಂಗ್ ರೂಮ್ಗೆ. ಆವಾಗ ನಮ್ಮ ಕೈಗೆ ಬಿಟ್ಟು ಸಿಗ್ತಾ ಇದ್ದಿದ್ದು ಒಂದು ಲಂಕೇಶು, ಇನ್ನೊಂದು ಹಾಯ್ ಬೆಂಗಳೂರು. ಸೊ ಇವೆರಡು ಸಿಗ್ತಿತ್ತು. ಹಾಗಾಗಿ ನಾನು ಇವ್ರ ತಂದೆಯವರ ಅಂಕಣಗಳನ್ನ ಅವೆಲ್ಲಂತ ನಾನು ಬೆಳೆದಂಥವ್ರು, ಇನ್ಸ್ಪೈರ್ ಆದಂಥವ್ರು. ಓದಿದ ಕಾಮರ್ಸ್ ಆದರೂ ಕೂಡ ಸಾಹಿತ್ಯ, ಈ ಸಾಮಾಜಿಕ ಚಟುವಟಿಕೆಗಳಿಗೆ ತೆರ್ಕೊಳ್ಳೋಕ್ಕೆ ಲಂಕೇಶ್ ಅವ್ರ ಕಾರಣ, ಇವ್ರ ತಂದೆಯವ್ರ ಕಾರಣ. ನೋಡಿ, ನೀವು ಅವೆಲ್ಲ ಓದಿದಾಗ, ಲಂಕೇಶ್ ಅವರ ಬರವಣಿಗೆ, ಆ ಪತ್ರಿಕೆಗಳನ್ನ ಓದಿದಾಗ ಅದು ನಿಮಗೆ ಫೌಂಡೇಶನ್ ಆಗಿದೆ. ನೀವು ಕಾಮರ್ಸ್ ಸ್ಟೂಡೆಂಟ್ ಆದರೂ ಕೂಡ ಒಂದು ಕೈನಲ್ಲಿ ಪೆನ್ ಇಟ್ಕೊಂಡಿರ್ತೀರ, ಒಂದು ಕೈಯಲ್ಲಿ ಕ್ಯಾಲ್ಕುಲೇಟರ್ ಇಟ್ಕೊಂಡು. ಹೌದು, ನಿಜ, ಕರೆಕ್ಟ್. ಅದು ನಮ್ಮ ಇಮೇಜು, ಕಾಮರ್ಸ್ ಸ್ಟೂಡೆಂಟ್ಗಳ ಇಮೇಜ್ ಅದು. ಕರೆಕ್ಟ್. ಒಂದು ಕಾರ್ಟನ್ ಬರೆದ್ರೆ ಹಂಗಿರುತ್ತೆ. ಆ ಪೆನ್ನು ನಿಮಗೆ ಇವತ್ತು ಇಲ್ಲಿ ತನಕ ತಂದಿದೆ. ನಿಜ ಸರ್. ನಿಮಗೆ ಕ್ಯಾಲ್ಕುಲೇಟರ್ ಕೂಡ ಅದು ಕ್ಯಾಲ್ಕುಲೇಟ್ ಮಾಡಿರುತ್ತೆ ಯೂಟ್ಯೂಬಲ್ಲಿ, ಎಷ್ಟು ಆರ್ಥಿಕತೆ ಎಷ್ಟಿದೆ, ಎಷ್ಟು ನಾನು ಸರ್ವೈವ್ ಆಗ್ಬೋದು ಅನ್ನೋದು. ಅದು ಕಾಮರ್ಸ್ ಸ್ಟೂಡೆಂಟ್ ಆಗಿ. ಅದು ಅಲ್ಲಿನ ಬರೋ ಕಂಟೆಂಟ್ ಎಲ್ಲಾನು ನೀವು ಪತ್ರಿಕೆಗಳಿಂದ, ಸಾಹಿತ್ಯದಿಂದ, ಲಂಕೇಶಿಂದ ಅವೆಲ್ಲ ನಿಮಗೆ ಹೆಲ್ಪ್ ಆಗಿರೋದು ಇವತ್ತಿಗೆ ಈ ಒಂದು ಮಟ್ಟಕ್ಕೆ ರೀಚ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದ ಸರ್, ಧನ್ಯವಾದ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ. ನಮ್ದು ತುಂಬಾ ಒಂದು ಸಾಧಾರಣ ಜೀವನ, ಸಾಧಾರಣವಾದ ಒಂದು ಹಿನ್ನೆಲೆ, ಸಾಧಾರಣವಾದ ಬೆಳವಣಿಗೆ,
ಸಾಧಾರಣ ಒಂದು ಮನೆ. ಇದು ಸಾಧಾರಣ ಅಂತೆ ನೋಡಿ. ಅಲ್ಲ ನೋಡಿ, ಬನ್ನಿ ಬೇಕಾರೆ. ಏನಂದ್ರೆ ನಾವು ದೊಡ್ಡ ಬಂಗ್ಲೆ ಆಗ್ಲಿ, ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಆಗ್ಲಿ, ಅದಾಗ್ಲಿ ಇದಾಗ್ಲಿ ಇರೋದಿಲ್ಲ. ನೋಡಿ, ನಮ್ಗೆ ಏನ್ ಬೇಕು ಪೇಪರ್ ಓದಕ್ಕೆ, ಬೆಳಗ್ಗೆ ಪೇಪರ್ ಓದಕ್ಕೆ ಒಂದು ಗಾರ್ಡನ್, ಸೂಪರ್, ಕೂತ್ಕೊಂಡು ನಿಮ್ಮಂತ ಸ್ನೇಹಿತರು ಬಂದಾಗ ಚರ್ಚೆ ಮಾಡಕ್ಕೆ ಬಂದು ಕೂತ್ಕೊಂಡು ಇಲ್ಲಿ ಪೇಪರು, ಒಂದು ಕಾಫಿ. ಕನ್ನಡ ಜಾಣೆಯರ ಪತ್ರಿಕೆ ರೂಪಿಸಿದವರ ಪತ್ರಿಕೆ ಓದೋ ಜಾಗ ಇದು. ಎಷ್ಟು ಚೆನ್ನಾಗಿದೆ ಬಿಡಿ ಜಾಗ ಇದು. ಸೊ ಬೆಳಗ್ಗೆ ಬಹಳ ಒಳ್ಳೆ ವಾತಾವರಣ ಇರುತ್ತೆ. ಇಲ್ಲೆಲ್ಲ ಕೋಗಿಲೆಗಳು ಹಾಡ್ತಾ ಇರುತ್ತೆ, ಗಿಣಿಗಳು ಬರುತ್ತೆ ಇಲ್ಲಿ, ಮತ್ತು ಹಕ್ಕಿಗಳು. ಇದಂತ ಒಂದು ಒಳ್ಳೆ ಲೊಕ್ಯಾಲಿಟಿ ಇದು. ಇದು 15 ವರ್ಷದಿಂದ ನಾನು ಇಲ್ಲಿ ಈ ಮನೆ ಕಟ್ಟಿದ್ದು. ಕೋರ್ಮಂಗ್ಲ ಅಂತ ಏರಿಯಾಗೆ ಬಂದ್ವಿ. ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬಸವನಗುಡಿ, ಗಾಂಧಿ ಬಜಾರ್, ಗೋವಿಂದಪ್ಪ ರೋಡು, ಮತ್ತು ಅಲ್ಲಿ ಬುಲ್ ಟೆಂಪಲ್ಲು, ಬ್ಯೂಗಲ್ ರಾಕು, ನ್ಯಾಷನಲ್ ಹೈಸ್ಕೂಲ್ ಗ್ರೌಂಡು. ಆ ಒಂದು ಬಸವನಗುಡಿಯ ಒಂದು ಸಂಸ್ಕಾರ, ಸಂಸ್ಕೃತಿ, ಕಲ್ಚರ್ ಇದೆಯಲ್ಲ, ಓಲ್ಡ್ ಬ್ಯಾಂಗ್ಳೂರ್, ಅಲ್ಲಿ ಬೆಳೆದಿದ್ದು ನಮ್ಮ ತಂದೆ ಜೊತೆ. ಲಾಲ್ಬಾಗಲ್ಲಿ ವಾಕಿಂಗು, ಈ ರೀತಿಯಲ್ಲಿ ಬೆಳೆದಿದ್ದು ನಮ್ಮ ತಂದೆ ಜೊತೆ ವಾಕ್ ಮಾಡ್ತಾ ಇದ್ದೆ. ಬ್ಯೂಗಲ್ ರಾಕಲ್ಲಿ ಆಟ ಆಡ್ತಾ ಇದ್ದೆ. ನ್ಯಾಷನಲ್ ಕಾಲೇಜಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಸೊ ನಾನು ಅನಿಲ್ ಕುಂಬ್ಳೆ, ಹಲವಾರು ಜನ ಅಲ್ಲಿ ರಂಜಿ ಟ್ರೋಫಿ ಆಡಿದ್ರು. ನಾವು GR ವಿಶ್ವನಾಥ್, ವಿಜಯ್ ಕೃಷ್ಣ, ಮತ್ತು ಎರಪ್ಪಾಳಿ ಪ್ರಸನ್ನ, ಇವರೆಲ್ಲ ನ್ಯಾಷನಲ್ ಕಾಲೇಜಲ್ಲಿ ನಮ್ಮ ಜೊತೆ ಆಡ್ತಾ ಇದ್ರು. ನಾನು ಕುಂಬ್ಳೆ ಎಲ್ಲ ಅದೇ ಗ್ರೌಂಡ್. ಇನ್ಫ್ಯಾಕ್ಟ್ ಅಲ್ಲೇ ಕ್ರಿಕೆಟ್ ಆಡ್ತಾ ಇದ್ದು. ನಾವೆಲ್ಲ ರಾಜ್ಯಕ್ಕೆ ಆಡಿದ್ವಿ, ರಾಜ್ಯ ಮಟ್ಟದ ಒಂದು. ಹೌದೌದು, ಸ್ಟೇಟ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ನಾನು. ಸೌತ್ ಝೋನ್ ಆಡಿದ್ದೀನಿ, ಸೌತ್ ಝೋನ್ ಕ್ರಿಕೆಟ್ ಆಡಿದ್ದೀನಿ. ಅದಾದ ನಂತರ ನನಗೆ ಕಾಲು ಮುರಿದೋಯ್ತು. ಲಾರಿ ಆಕ್ಸಿಡೆಂಟ್ ಆಯಿತು. ಲಾರಿ ನನ್ನ ಕಾಲು ಮೇಲೆ ಹತ್ಬಿಡ್ತು. ನಾನು ವಿಕೆಟ್ ಕೀಪರ್, ಓಪನಿಂಗ್ ಬ್ಯಾಟ್ಸ್ಮನ್, ಬೆಸ್ಟ್ ವಿಕೆಟ್ ಕೀಪರ್ ಅವಾರ್ಡ್ ಬಂದಿದೆ ಸ್ಟೇಟಿಗೆ ನನಗೆ. ಧೋನಿ ನೀವೀಗ ಆ ಲಾರಿ ಬಂದಿಲ್ಲ ಅಂದ್ರೆ ಧೋನಿ ಆಗ್ಬಿಟ್ರು. ಇಲ್ಲ, ನೀವೆಲ್ಲ ಪತ್ರಿಕೆ ಓದಿದ್ರಿ ಅದ್ರಲ್ಲ, ನಮ್ಮ ತಂದೆ ಒಂದು ರಾಮು ಎಂಬ ಹುಡುಗ ಅಂತ ಒಂದು ಬರೆದಿದ್ರು. ಅದು ರಾಮು ಎಂಬ ಹುಡುಗ ಅಂತ ಬರೀತಾ ಒಂದು ಹುಡುಗನಿಗೆ ಎಷ್ಟು ಮುಖ್ಯ ನರ್ಸ್ ಇರ್ಬೋದು, ಮತ್ತು ಒಂದು ತಾಯಿ ಇರ್ಬೋದು, ಒಂದು ಗೆಳತಿ ಇರ್ಬೋದು, ಒಂದು ಅಕ್ಕ ಇರ್ಬೋದು. ಈ ರೀತಿಯಲ್ಲಿ ಮಹಿಳೆಯರು ಯಾವ ಘಟ್ಟದಲ್ಲಿ, ಯಾವ ಪಾತ್ರದಲ್ಲಿ ಒಬ್ಬ ಹುಡುಗನಿಗೆ ಬರ್ತಾರೆ. ಅದು ಎಸ್ಪೆಷಲಿ ಅವನು ಹಾಸ್ಪಿಟ್ಲಿದ್ದಾಗ ಯಾವ ಥರ ಒಂದು ಹೆಣ್ಣಿನ ಒಂದು ಸ್ಪರ್ಶ, ಯಾವ ಥರ ಅವನು ರಿಕವರ್ ಆಗೋಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಆ ಸ್ಪರ್ಶ, ಅವನು ಹುಷಾರಾಗೋದಕ್ಕೆ ಅಂತ. ಅದನ್ನು ಬರಿತಾ ಕೊನೆಯಲ್ಲಿ ರಾಮು ಎಂಬ ಹುಡುಗ ಕಾಲು ಮುರ್ಕೊಂಡ. ಆ ಲಾರಿ ಹತ್ಬಿಡ್ತು ಅವನ ಕಾಲ ಮೇಲೆ. ಆ ಕಾಲು ಮುರ್ಕೊಂಡಿದ್ದವನು ಈ ಮಹಿಳೆಯರಿಂದ ಒಂದು ಅಕ್ಕನ ರೂಪದಲ್ಲಿ, ಒಂದು ಗೆಳತಿಯ ರೂಪದಲ್ಲಿ, ಒಂದು ನರ್ಸ್ ರೂಪದಲ್ಲಿ, ಒಂದು ತಾಯಿ ರೂಪದಲ್ಲಿ ಬರ್ತಾ ಹೋದರು. ಅವನು ವಾಸಿಯಾದ. ಈಗ ನಡೀತಾನೆ, ಪರವಾಗಿಲ್ಲ, ಕುಂಟ್ಕೊಂಡು ನಡೀತಾನೆ. ಆದರೆ ಇವನು ರಾಮು ಯಾರೂ ಅಲ್ಲ, ನನ್ನ ಮಗ ಇಂದ್ರಜಿತ್ ಅಂತ ಬರೆದ್ರು. ವಾವ್! ಆ ಲೇಖನನೇ ನನಗೆ ಕ್ರಿಕೆಟ್ ಆಡೋಕ್ಕಾಗಲಿಲ್ಲ, ಕಾಲು ಮುರಿದೋಯ್ತು. 1 ವರ್ಷ ನಾನು ಬೆಡ್ಡಿಂದ ಹೇಳೋಕ್ಕಾಗಲಿಲ್ಲ. ಅದಾದ ನಂತರ ನನಗೆ ಪತ್ರಿಕೆ ಬಗ್ಗೆ ಒಲವು ಹುಟ್ಟಿದ್ದೆ ಆ ಲೇಖನ. ಅಲ್ಲಿಂದ ನಾನು ಪತ್ರಿಕೋದ್ಯಮಕ್ಕೆ ಶಿಫ್ಟ್ ಆದೆ. ಆಲ್ರೌಂಡರ್ ಅಂತ ಪತ್ರಿಕೆ ಶುರು ಮಾಡಿದೆ. ಅದು 5 ಲಕ್ಷ ಕಾಪೀಸ್ ಹೋಗ್ತಾ ಇತ್ತು ಅವಾಗ. ಇಡೀ ಕರ್ನಾಟಕದಲ್ಲಿ 5 ಲಕ್ಷ ಓದುಗರು, 60,000 ಕಾಪೀಸ್ ಹೋಗ್ತಾ ಇತ್ತು. 5 ಲಕ್ಷ ಓದುಗರು ಇದ್ರು, 500,000 ರೀಡರ್ಸ್ ಇದ್ರು ಅದಕ್ಕೆ. ದಟ್ ಇಸ್ ಬಿಫೋರ್ ದಿಸ್ ಡಿಜಿಟಲ್ ಎರಾ. ಎಸ್. ಇವತ್ತಿನ ಯೂಟ್ಯೂಬ್ ಇಲ್ಲ, ಅವಾಗ ಏನೂ ಇರಲಿಲ್ಲ. ಅದಾದ ನಂತರ ಅದರಲ್ಲಿ ಸುನೀಲ್ ಗವಾಸ್ಕರ್ ಅವರು ಬರೀತಾಯಿದ್ರು ಆಲ್ರೌಂಡರ್ಗೆ. ಹಲವಾರು ದೊಡ್ಡ ಲೇಖಕರು, ರಾಮಚಂದ್ರ ಗುಹಾ ಬರೀತಾಯಿದ್ರು. ನಮ್ಮ ತಂದೆಯವರ ರಿಂಗ್ ಸೈಡ್ ಇತ್ತು. ಬಾಲಾಜಿ ಶ್ರೀನಿವಾಸನ್ ಇಂಡಿಯಾಗೆ ಫಸ್ಟ್ 6 ಹೊಡೆದ ವ್ಯಕ್ತಿಯವರು. ಇಂಡಿಯಾ ತಂಡದಲ್ಲಿ ಇಂಡಿಯಾ ಕ್ರಿಕೆಟ್ ಪ್ಲೇಯರ್ ಆಗಿ ಫಸ್ಟ್ 6 ಹೊಡೆದಿದ್ದ ವ್ಯಕ್ತಿ ಬಾಲಾಜಿ ಶ್ರೀನಿವಾಸನ್. ಅವ್ರು ಬರೀತಾಯಿದ್ರು. ಸೊ ಹಲವಾರು ಜನ ಬರೀತಾಯಿದ್ರು. ಕ್ರಿಕೆಟ್ ಮತ್ತು ಕ್ರೀಡೆಗೆ ಯಾರೋ ಒಬ್ರು ಹೇಳಿದ್ರು, ಒಂದು ತುಂಬ ತಮಾಷೆ ಘಟನೆ ಹಿಂದೆ ಹೇಳ್ತಾ ಇದ್ದೆ. ಒಬ್ಬರಿಗೆ ದೊಡ್ಡ ಸಾಹಿತಿ ಬಂದು ನನಗೆ ಹೇಳಿದ್ರು, ನಿಮ್ಮ ತಂದೆ ನೋಡಪ್ಪ ನಮಗೆ ಸ್ಟೆಫಿ ಗ್ರಾಫನ್ನು ಭೇಟಿ ಮಾಡಿಸಿದ್ರು ಅಂತ. ನಾನು ನಮ್ಮ ತಂದೆ ಸ್ಟೆಫಿ ಗ್ರಾಫ್ ಅಭಿಮಾನಿ. ವಾವ್! ನನಗೇನೋ ಒಂಥರ ಇದಾಯಿತು, ಹೊಟ್ಟೆ ಕಿಚ್ಚು. ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದೆ ನಾನು. ಇಲ್ಲಪ್ಪ, ಅವರು ಸ್ಟೆಫಿ ಗ್ರಾಫನ್ನು ವರ್ಣನೆ ಮಾಡೋ ರೀತಿ ಯಾವ ಥರ ಇರುತ್ತೆ ಅಂದರೆ, ಸಾಹಿತ್ಯದಲ್ಲಿ ನಾವು ಸ್ಟೆಫಿ ಗ್ರಾಫ್ ಮುಂದೆನೇ ಬಂದು ನಾವು ಭೇಟಿ ಆದಂಗೆ ಆಗ್ಬಿಡುತ್ತೆ. ಆ ಥರ ಒಂದು ಸಾಹಿತ್ಯ ಬರೀತಾರಪ್ಪ ನಿಮ್ಮಪ್ಪ ಅಂತ. ಕಣ್ಣಿಗೆ ಕಟ್ಟದಂತೆ ಸ್ಟೆಫಿ ಗ್ರಾಫ್ ಮುಂದೆ ನಿಂತು ನಮ್ಮನ್ನು ಭೇಟಿ ಮಾಡ್ದಂಗೆ ಬಂದುಬಿಡ್ತಾರೆ ಅಂತ. ಸೊ ಆ ರೀತಿಯಲ್ಲಿ ಕ್ರಿಕೆಟ್ ಮತ್ತು ಟೆನ್ನಿಸ್ ಬರೀತಾ ಇದ್ರು ನಮ್ಮಪ್ಪ ರಿಂಗ್ ಸೈಡ್ ಅಂತ. ತುಂಬಾ ಫೇಮಸ್ ಆಗಿತ್ತು. ಬನ್ನಿ ನೋಡಂಗೆ. ಒಂದು ಕಾಫಿ ಜೊತೆಗೆ, ಇಫ್ ಯು ಡೋಂಟ್ ಮೈಂಡ್, ಒಂದು ಸ್ವಲ್ಪ ಸ್ವಿಚ್ ಆಫ್ ಮಾಡಿ, ಒಂದೇ ಒಂದು ಚಪಾತಿ ತಿನ್ಬಿಟ್ಟು ನೀವು ಕಾಫಿ ಕುಡೀರಿ. ಅದಾದ ನಂತರ ವಿಲ್ ಕಂಟಿನ್ಯೂ ದ ಕಾನ್ವರ್ಸೇಷನ್. ನಾನು 3 ಗಂಟೆ ಆಯ್ತು ಊಟ ಮಾಡಿಲ್ಲ. ಇವಾಗ ತಾನೇ ಕೇಳಿದ್ರು ನಿಮ್ಮ ಯೌವನದ ಗುಟ್ಟೇನು ಅಂತ. ಊಟ ಕರೆಕ್ಟ್ ಟೈಮ್ ತಿನ್ಬೇಕು, ಕರೆಕ್ಟಾಗಿ ನಿದ್ದೆ ಮಾಡಬೇಕು, ಆಮೇಲೆ ಒಂದು ಮನಸ್ಸಿನಲ್ಲಿ ಪಾಸಿಟಿವ್ ಮೈಂಡ್, ಎಲ್ಲ ಒಂದು ಒಳ್ಳೆತನ, ಖುಷಿಯಾಗಿ ಸಂತೋಷವಾಗಿ ಕೆಲಸ ಮಾಡಬೇಕು.
ಚಿಂತೆಗಳು ಕಡಿಮೆ ಇರಬೇಕು. ಎಸ್, ನೀವು ಇನ್ನೊಂದು 20 ವರ್ಷ ಬಂದು ನನ್ನ ಭೇಟಿಯಾಗಿ ಹೀಗೆ ಇರ್ತೀರಾ? ಇಲ್ಲ, ನೀವು ನನಗಿಂತ ಚಿಕ್ಕವರ ಕಾಣ್ತಾ ಇರ್ತೀರ. ಯಾಕಂದ್ರೆ ಟಿಪ್ಸ್ ಕೊಟ್ಟಿದ್ದಾರಲ್ಲ, ನೀವು ಹೀಗೆ ಇರ್ತೀರ 20 ವರ್ಷ. ನೋಡಿ ನಮ್ಮ ಕಲಾ ಮಾಧ್ಯಮದ ಡೈಲಾಗ್ ನೋಡಿ, ನಮ್ಮ ಬ್ರದರ್ದು. ನಮಗೆ ಕಾಫಿ, ಅವ್ರಿಗೆ ಚಪಾತಿ ಬರೀ. ಸೊ ಸ್ನೇಹಿತರೆ, ಬನ್ನಿ ಮತ್ತೆ ವೆಲ್ಕಮ್ ಬ್ಯಾಕ್ ನಿಮ್ಗೆಲ್ರಿಗೂ. ಕಾಫಿ ಬ್ರೇಕ್ ನಂತರ ಹೌದು, ಒಳ್ಳೆ ಕಾಫಿ ಕೊಟ್ಟರು ಸರ್. ಚಪಾತಿ ಆಯ್ತಾ ಸರ್ ನಿಮ್ಗೆ? ಈ ನಗುನ ನಾವು ಆ್ಯಕ್ಚುಲಿ ಪ್ರಶ್ನೆಗಳೇ ತಮಾಷೆಗಿರುತ್ತೆ. ಅಲ್ಲ, ಕ್ರಿಕೆಟಲ್ಲಿ ರವಿಶಾಸ್ತ್ರಿ ಆಡ್ಬೇಕಾದ್ರೆ ಚಪಾತಿ ಶಾಟ್ ಅಂತ ಇದ್ವಿ. ಕ್ರಿಕೆಟ್ ಮಾತಾಡ್ತಾ ಇದ್ನಲ್ಲ, ಹಂಗೆ ನೀವು ಚಪಾತಿ ಆಯ್ತಾ ಸರ್ ನಿಮ್ದು ಅಂತಂದ್ರೆ ಕ್ರಿಕೆಟಲ್ಲಿ ಚಪಾತಿ ಶಾಟ್ ಎಲ್ಲ ಆಯಿತು, ಈಗ ಊಟ ಮಾಡಿದ್ದಾಯ್ತು, ಬನ್ನಿ ಮುಂದುವರ್ಸೋಣ. ಎಸ್. ಸೊ ಒಳಗಡೆ ಎಂಟ್ರ್ ಆದ ತಕ್ಷಣ ಒಂದು ಒಳ್ಳೆ ಫೋಟೋ ಇಟ್ಟಿದ್ದಾರೆ. ಸೊ ದಯಮಾಡಿ ಅಲ್ಲಿರೋ ಎಲ್ಲರನ್ನು ಪರಿಚಯ ಮಾಡಿಸ್ಬೇಕಾಗಿ ಮನವಿ. ಇದು ನನ್ನ ಚಿಕ್ಕ ಮಗನಿಗೆ ಹುಟ್ಟದಬ್ಬಕ್ಕೆ ನೀಡಿದ್ದು. ಓಕೆ. ಮಾಡಿಸಿ ಅವನಿಗೊಂದು ಪ್ರೆಸೆಂಟ್ ಮಾಡಿದ್ವಿ ಎಲ್ಲ ಫೋಟೋಸು. ಚಿಕ್ಕ ಮಗ ಸಮಯ್ ಅಂತ, ಸಮಯ್ ಲಂಕೇಶ್. ಇದು ನಮ್ಮ ಮಿಸ್ಸಸ್ಸು. ತುಂಬ ಪ್ರೀತಿ ಅವ್ರಿಗೆ, ಅವನ ಬಗ್ಗೆ. ನನಗೂ ಅಷ್ಟೇ, ತುಂಬ ಚಿಕ್ಕವನಾಗ ಯಾವಾಗಲೂ ಪ್ರೀತಿ ಜಾಸ್ತಿ. ಸಮಯ್ ಅಂತ ಅವನು ಎಲ್ಲ ಚಿಕ್ಕವನಿದ್ದಾಗಿಂದ ಫೋಟೋಸ್ ಮಾಡಿಸ್ಬಿಟ್ಟು ಒಂದು ಕೊಲಾಜ್ ಮಾಡಿ ಅವನಿಗೆ ಪ್ರೆಸೆಂಟ್ ಮಾಡಿದ್ವಿ ಅವನು ಹುಟ್ಟದಬ್ಬದ ದಿನ. ಸಮಯ್ ಲಂಕೇಶ್, ಸಮಯ್ ಅಂತ. ಟೋಟಲ್ ಎಷ್ಟು ಮಕ್ಕಳು ನಿಮಗೆ? ಇಬ್ರು. ಓಕೆ. ಸೊ ಇನ್ನೊಬ್ಬ ಸಮರ್ ಅಂತ, ಸಮರ್ ಲಂಕೇಶ್. ನೋಡಿ, ಪ್ರಶ್ನೆಗಳು ಕೇಳೋದೇ ತಮಾಷೆಗಿದೆ ರೀ. ಎಷ್ಟು ಮಕ್ಕಳು ನಿಮ್ಗೆ ಏನು ಕೇಳ್ತಾರೆ ಯೂಶಲಿ? ಟೋಟಲ್ ಎಷ್ಟು ಮಕ್ಕಳು ಅಂತಂದ್ರೆ ನೀವು ಗೊತ್ತು, ಕಾಮರ್ಸ್ ಸ್ಟೂಡೆಂಟ್ ಅಂತ. ಏನು ಹೇಳೋಣ? ಅಲ್ಲ, ಎರಡೂ ಟೋಟಲ್ ಅಲ್ವಾ ಸರ್ ಕೇಳಿದೆ ಸರ್. ಸಮರ್ ಲಂಕೇಶ್ ಅಂತ ದೊಡ್ಡವನು, ಸಮರ್ ಅಂತ. ಓಕೆ. ಸಮರ್ಜಿತ್ ಅಂತ ಇಟ್ಟಿದ್ದೀವಿ, ಇಂದ್ರಜಿತ್ ಅಂತ ನಮ್ದು. ಅದಕ್ಕೊಂದು ತಮಾಷೆಯಾದ ಒಂದು ಘಟನೆ ಇದೆ. YNK ಗೊತ್ತಲ್ಲ, YNK ಕನ್ನಡ ಪ್ರಭಾ ಎಡಿಟರು, ಆಮೇಲೆ ಪ್ರಜಾವಾಣಿಗೆ ಬಂದರು. ಕನ್ನಡ ಪ್ರಭದಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿದ್ರು. ಮತ್ತೆ ಕನ್ನಡದ ಅನೇಕ ಮಹಾಮಹಿಮರನ್ನ ಪ್ರಭಾವಿಸಿದವರು. ಅನೇಕ ವಿಚಾರಕ್ಕೆ ಅನೇಕ ಪತ್ರಕರ್ತರು ಅವರಿಂದ ಬೆಳೆದಿದ್ದಾರೆ. ಅವರು ಅನಂತನಾಗ್ ಸರ್ ಅವ್ರು ತುಂಬಾ ಕ್ಲೋಸು. ಮತ್ತು YNK ಮತ್ತು ನಮ್ಮ ತಂದೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಬೆಳಿಗ್ಗೆ ಅಲ್ಲಿ ಬಸವನಗುಡಿಯಲ್ಲಿ ಹುಟ್ಟು ಬೆಳೆದಿದ್ದು ಅಂತ ಹೇಳಿದ್ನಲ್ಲ, ನಾನು ನಮ್ಮ ತಂದೆ ಮತ್ತು YNK ಅವರು ವಾಕಿಂಗ್ ಹೋಗೋರು ಯಾವಾಗಲೂ ಲಾಲ್ಬಾಗಲ್ಲಿ. ಓಕೆ. ಒಂದಿನ ಹಿಂಗೆ ವಾಕಿಂಗ್ ಮಾಡ್ಬೇಕಾದ್ರೆ ನಮ್ಮ ತಂದೆ ಖುಷಿ ಸುದ್ದಿನಯ ಅಂತ YNKಗೆ, ಏನಪ್ಪ ಹೇಳು ಅಂತ ಎಲ್ಲ ಏಕವಚನಲ್ಲಿ ಮಾತಾಡ್ತಾ ಇದ್ರು. ಇಲ್ಲ, ನನಗೆ ಗಂಡು ಮಗು ಆಯಿತು. ಓಹೋ ಕಂಗ್ರಾಜ್ ಒಳ್ಳೇದಾಯಿತು, ಏನಂತ ಹೆಸರು ಇಡೋಣ ಅಂತಿದ್ಯಾ? ಇಲ್ಲ, ನಮ್ಮ ಹೆಂಡತಿ 2 ಹೆಸರು ಸೆಲೆಕ್ಟ್ ಮಾಡಿದಾಳೆ, ಒಂದು ಇಂದ್ರಜಿತ್ತು, ಒಂದು ಸಮರ್ಜಿತ್ ಅಂತ 2 ಹೆಸರು ಅಂತ ಹೇಳಿದ್ರು ನಮ್ಮ ತಂದೆ P. ಲಂಕೇಶ್ ಅವರು. YNK ಅವಾಗ ಏನು ಯೋಚನೆ ಮಾಡ್ತಾ ಇದೆಯಾ ಇಷ್ಟೊತ್ತು ಅಂತ ಅಂದ್ಬಿಟ್ಟು 10 ನಿಮಿಷ ಯೋಚನೆ ಮಾಡ್ತಾರೆ ನಮ್ಮಪ್ಪ ವಾಕ್ ಮಾಡ್ಬೇಕಾರೆ. ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲ, ನಿನ್ನ ಹೆಸರೇನು? P. ಲಂಕೇಶ್. ಮತ್ತು P. ಲಂಕೇಶ್ ಮಗ ಯಾರು ಅಂದರೆ ನೀವು ಲಂಕೇಶ್ ಅಂದರು. ಸಾರಿ, ನಿಮ್ಮ ಹೆಸರೇನು? ಲಂಕೇಶ್. ಮತ್ತು ಲಂಕೇಶ್ ಮಗ ಯಾರು? ರಾವಣನ ಮಗ ಯಾರು? ಲಂಕೇಶ್. ಇಂದ್ರಜಿತ್. ಸೊ ಇಂದ್ರಜಿತ್ ಅಂತ ಇಡೋ, ಯೋಚನೆ ಮಾಡಬೇಡ ಅಂತ ಇಟ್ರು. ಇಂದ್ರಜಿತ್ ಅಂತ ಇಟ್ಟಾಗ ಸಮರ್ಜಿತ್ ಹಂಗೆ ಉಳ್ಕೊಂಡಿತ್ತು. ಸೊ ನನ್ನ ಮಗ ಆದಮೇಲೆ ಅವನಿಗೆ ಸಮರ್ಜಿತ್ ಅಂತ ಹೆಸರಿಟ್ಟ. ಓಕೆ. ಸೊ ಅವತ್ತು ಸೆಲೆಕ್ಟ್ ಆಗಿದ್ದು ನಿಮ್ಗೆ ಸಿಕ್ಕಿದೆ? ಸೆಲೆಕ್ಟ್ ಆಗಿದ್ದು ಆಗ ಸಿಕ್ಕಿದ ಹೆಸರು ನನ್ನ ಮಗನಿಗೆ ಇಟ್ಟೆ, ಸಮರ್ಜಿತ್ ಅಂತ. ಯಾಕಂದ್ರೆ YNK ಅವ್ರು ಇಟ್ಟಿರೋದು ಹೆಸರು ಇದು ಅಂತ ಹೇಳ್ಬೋದು. ಯಾಕಂದ್ರೆ ಸಮರ್ಜಿತ್ತು ಇಂದ್ರಜಿತ್ ಅಂತ, ಇಂದ್ರಜಿತ್ ಅಂತ ನನಗಿಟ್ರು YNK. ಓಕೆ. ಮತ್ತು ಇವಾಗ ಇವ್ರಿಗೆ ನನ್ನ ಮಗನಿಗೆ ಸಮರ್ಜಿತ್ ಅಂತ ಉಳ್ಕೊಂಡಿತ್ತಲ್ಲ, ಓಕೆ, ಅದನ್ನ ಇಟ್ಟೆ, ಯೋಚನೆ ಮಾಡ್ದೇ ಇಟ್ಟೆ ಇವಾಗ. ವೆರಿ ನೈಸ್. ಓಕೆ. ಆದ್ರೆ ಸಮರ್ಜಿತ್ ಅಂದ್ರೆ ಏನು ಅಂದ್ರೆ ಇಂದ್ರಜಿತ್ತೆ. ಇಂದ್ರವನ್ನ ಗೆದ್ದ ಇಂದ್ರಜಿತ್ತು. ಸಮರ್ಜಿತ್ ಯಾರು ಅಂದ್ರೆ ಸಮರವನ್ನ ಗೆದ್ದ ಜೀತ ಅಂತ. ಅಜೀತ ಸಮರವನ್ನ ಗೆದ್ದ. ಸಮರ ಅಂದ್ರೆ ಯುದ್ಧವನ್ನ ಗೆದ್ದವ. ಯುದ್ಧವನ್ನ ಗೆದ್ದವ ಯಾರು? ಇಂದ್ರನೇ. ಇಂದ್ರಜಿತ್ ಯುದ್ಧ ಗೆದ್ದ. ಸೊ ಆ ತರ ಅದಕ್ಕೆ ಸಮರ್ಜಿತ್ ಅಂತ ಇಟ್ಟಿರೋದು ಹೆಸರು. ಲಂಕೇಶ್ ಅಂದ್ರೆ ರಾವಣನ ಮಗ ಇಂದ್ರಜಿತ್ ಅಂತ ಬಂದ್ಬಿಡುತ್ತೆ. ದಿಸ್ ಇಸ್ ಮೈ ಲಿವಿಂಗ್ ರೂಮ್. ಎಂಟರ್ ಆದ್ರೆ ಮನೆಯಿಂದ ಅಲ್ಲಿ ತೋರಿಸ್ದೆ ಕಾಫಿ ಕುಡಿಯೋದು ಜಾಗ. ಕಾಫಿ ಕುಡಿದು ಪತ್ರಿಕೆ ಎಲ್ಲ ಓದ್ಬಿಟ್ಟು ಇದು ಒಂಥರ ಡೋರ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಇದು ಫುಲ್ ಗಾರ್ಡನ್ಗೆ ಎಂಟ್ರಿ. ಇದು ಇದು ಕ್ಲೋಸ್ ಮಾಡ್ತೀವಿ. ಇದು ತೆಗೆದ್ರೆ ಹಂಗೆ ಗಾರ್ಡನ್ಗೆ ಎಂಟ್ರಿ. ಓಕೆ. ಇಲ್ಲಿ ನಮ್ಮ ಹೆಂಡತಿ ಮಾಡೋದು ಇದು ಗಾರ್ಡನ್ನು. ಓಕೆ. ಅವಳ ಒಂದು ತುಂಬಾ ಕ್ಲೋಸ್ ಆಗಿರೋದು, ಅವಳೇ ಪೇಂಟ್ ಎಲ್ಲ ಮಾಡೋದು, ಮರ ಎಲ್ಲ ಅವಳೇ ಪೇಂಟ್ ಮಾಡೋದು. ಅವಳ ಒಂಥರ ಪ್ಯಾಷನ್ ಅದು. ಇಲ್ಲ, ಅವರು ಸಾಫ್ಟ್ವೇರ್ ಸ್ಪೆಷಲಿಸ್ಟ್. ಅವರು ಶಿ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಶಿ ಈಸ್ ವರ್ಕಿಂಗ್ ಫ್ರಮ್ 24 ಇಯರ್ಸ್ ಆಲ್ರೆಡಿ. ಓಕೆ. ಒಂದು ಒಳ್ಳೆ ಪೋಸ್ಟಲ್ಲಿ ಇದ್ದಾರೆ ಅವರು. ಅವರು ಜರ್ಮನಿನಲ್ಲೇ ಹೆಚ್ಚು ಕಾಲ ಇರ್ತಾರೆ. ಮತ್ತು ಇಲ್ಲೂ ಬಂದು ಇಲ್ಲೂ ಟ್ರೈನ್ ಮಾಡ್ತಾರೆ, ಜರ್ಮನಿಯಲ್ಲೂ ಕೆಲಸ ಮಾಡ್ತಾರೆ. ಸೊ ಆ ಥರ ಶಿ ವಿಲ್ ಬಿ ಗ್ಲೋಬ್ ಟ್ರಾಟಿಂಗ್. ಸೊ ಈ ಮಧ್ಯೆ ಈ ಥರ ಹವ್ಯಾಸಗಳನ್ನ ಇಟ್ಕೊಂಡಿದ್ದಾಳೆ. ಹವ್ಯಾಸಗಳು ಪೇಂಟ್ ಮಾಡೋದು, ಗಾರ್ಡನ್. ತಂತ್ರಜ್ಞ ಮನಸ್ಸಿನಲ್ಲಿ ಆ ಮಧ್ಯೆ ಒಂಥರ ರಿಲೀಫ್ ಸಿಗೋದಕ್ಕೆ ಈ ಗಿಡಗಳೆಲ್ಲ ಒಳ್ಳೆ ಬೆಳೆಸಿರೋದು, ಈ ಥರ ಒಂದು ಗ್ರೀನ್ರಿ. ಆಮೇಲೆ ನೋಡಿ ಆ ಮರ ಎಲ್ಲ ಮೇಂಟೈನ್ ಮಾಡೋದು, ಒಂದು ಒಳ್ಳೆ ಛತ್ರಿ ಥರ, ಅಂಬ್ರೆಲಾ ಥರ ಇದೆ ಆ ಮರ. ನಮಗೆಲ್ಲ ಒಂದು ಛತ್ರಿ ಥರ ಅದು ನೆರಳು ಕೊಟ್ಟಿದೆ. ಎಷ್ಟು ಅದ್ಭುತವಾದ ಮತ್ತು ಹಲವಾರು ಕೋಗಿಲೆಗಳಿಗೆ ಮತ್ತು ಗಿಳಿಗಳಿಗೆ ಇದು ಮನೆ ಅದು.
ಬಟ್ ಕೋರಮಂಗಲದಲ್ಲಿ ಇಷ್ಟೊಂದು ಗ್ರೀನ್ ಇರೋದು ನಂಗೆ ಖುಷಿ ಆಯ್ತು ಸರ್. ಹೌದೌದು, ಈ ಏರಿಯಾ ಒಂಥರ ತುಂಬ ಗ್ರೀನ್ ಆಗಿದೆ, ಆಮೇಲೆ ತುಂಬ ಪೀಸ್ಫುಲ್ ಆಗಿದೆ. ರಾತ್ರಿ ಒಂದು 7-7:30 ರಸ್ತೆಯಲ್ಲಿ ಒಂದು ಕಾಯಿನ್ ಡ್ರಾಪ್ ಮಾಡಿದ್ರು ಕೇಳಿಸುತ್ತೆ ಸೌಂಡ್, ಅಷ್ಟು ಪೀಸ್ಫುಲ್ ಆಗಿರುತ್ತೆ ಇಲ್ಲಿ ಆ ಸೌಂಡ್. ತುಂಬ ಶ್ರೀಮಂತರಿರೋ ಏರಿಯಾ ಇಲ್ಲ, ಆ ಥರ ಏನಿಲ್ಲ. ಬನ್ನಿ ಮುಂದೆ ಹೋಗೋಣ. ನಾವು ಕಲಾ ಮಾಧ್ಯಮದವರು ಎಲ್ಲ ಬಿಟ್ವೀನ್ ದ ಲೈನ್ಸ್ ಒಂದು ಹಾಕ್ಬಿಡೋಣ ಅಂತ ನಾವು ಪತ್ರಕರ್ತರು ಈ ಥರ ಹಲವಾರು ಕ್ವಶನ್ಸ್ಗಳು ಕೇಳಿದ್ವಿ. ನಾನು ಏನು ಪ್ರಶ್ನೆ ಕೇಳೋಕ್ಕೂ ಬಿಡ್ತಾ ಇಲ್ಲ, ಎಲ್ಲ ಬಾಲೆಲ್ಲ ಬೌನ್ಸ್ ಆಗ್ತಾ ಇದೆ. ಅಯ್ಯೋ, ಈ ಪೇಂಟಿಂಗ್ ಎಲ್ಲ ಯಾರು ನೀವು ಮಾಡಿದ್ದೆ ಸರ್ ಇದೆಲ್ಲ? ಇಲ್ಲ, ಇದೆಲ್ಲ ನಮ್ಮ ಸ್ನೇಹಿತರು ನನಗೆ ಪ್ರೆಸೆಂಟ್ ಮಾಡಿದ್ದು ಗ್ರೂಪ್ ಪ್ರವೇಶ ದಿನ. ನೋಡಿ, ನಮ್ಮ ಕಲಾ ಮಾಧ್ಯಮದವ್ರು, ನಿಮ್ಮ ಫುಲ್ ಹೆಸರು ಏನು ಬ್ರದರ್? ಪರಮೇಶ್ವರ. ಅವರ ಆಸೆಗಳು ನೋಡಿ ಹೆಂಗಿರುತ್ತೆ, ಎಷ್ಟು ರಿಯಾಲಿಟಿ ಅಂತ. ಒಂದು ರೋಸ್ನ ನೋಡಿದ್ರು, ರೋಸ್ ನೋಡಿದಾಗ ರೋಸನ್ನು ಮುಟ್ಲಿಲ್ಲ ಅವರು, ಅಲ್ಲಿ ಬಿದ್ದಿದ್ದಂಥ ಒಂದು ಹನಿಯನ್ನು ಮುಟ್ಟಿದ್ರು. ಅದು ನೋಡಿ ಎಷ್ಟು ಆಕರ್ಷಣೆ ಅನ್ಸೋದು. ಆ ಪೇಂಟರ್ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿ ಆ ಪೇಂಟಿಂಗ್ನ ಅಲ್ಲೊಂದು ಹನಿ ಇಟ್ಟಿದ್ದಾರೆ ನೋಡಿ, ಅದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅದು. ವಾವ್. ಸೊ ನಮಗೆ ಇಡೀ ಪೇಂಟಿಂಗ್ ಎಲ್ಲ ಹನಿ ಮೇಲೆ ಕಣ್ಣೋಗುತ್ತೆ. ಹೌದು, ಯಾವಾಗಲೂ ಹನಿ ಮೇಲೆ ಕಣ್ಣೋಗುತ್ತಾನೆ. ಬನ್ನಿ ಸರ್, ಬನ್ನಿ. ಇದೊಂದು ದೇವ್ರ ಮನೆ, ನಮ್ಮ ಚಿಕ್ಕ ದೇವ್ರ ಮನೆ ಇದು. ಓಕೆ. ಇಲ್ಲೇ ನಾನು ದಿನನಿತ್ಯ ಪೂಜೆ ಮಾಡಿ ಮನೆಯಿಂದ ಹೊರಡೋದು. ಇದು ನಮ್ಮ ಮನೆ ದೇವರು. ಇದು ನಂದಿ ತಾವ್ರೆ ಅಂತ. ನಂದಿ ತಾವ್ರೆ ಊರಲ್ಲಿ ಒಂದು ಬಸವ. ಇದೊಂದು ಐತಿಹಾಸಿಕ ಒಂದು ದೇವಸ್ಥಾನ. ಸಾವಿರಾರು ವರ್ಷದ ಹಿಂದೆ ಅದು ಮುಳುಗೋಗಿತ್ತು. ಅದು ಮತ್ತೆ ಹೊರಗೆ ತಂದು ಅದನ್ನ ಇದು ಮಾಡಿ ನಮ್ಮ ತಂದೆಯವರು ಫಸ್ಟ್ ಮುಡಿ ಕೊಟ್ಟಿದ್ದಿಲ್ಲೇ ಈ ದೇವರು. ನಂದಿ ತಾವ್ರೆ ಅವ್ರ ಊರು. ಅಲ್ಲಿಂದ ಅವರು ಕೊನಗಳ್ಳಿಗೆ ಮೈಗ್ರೇಟ್ ಆಗಿರೋದು, ಶಿವಮೊಗ್ಗ ಡಿಸ್ಟ್ರಿಕ್ಟ್ಗೆ, ಕೊನಗಳ್ಳಿಗೆ. ಇಲ್ಲಿ ಕೊನಗಳ್ಳಿ ಅಂತಾರೆ, ಕೊನಗಳ್ಳಿ ನಿಮ್ಮ ತಂದೆಯವ್ರ ಇದರಲ್ಲಿ ಪುಸ್ತಕದಲ್ಲಿ ಕೊನಗಳ್ಳಿ ಅಂತ ಬರೀತಾರೆ. ಕೊನಗಳ್ಳಿ ಅಂತ ಒಂದು ಹಳ್ಳಿ, ಅಲ್ಲಿಗೆ ಮೈಗ್ರೇಟ್ ಆಗಿದ್ದವರು. ಆದ್ರೂ ನಮ್ಮ ತಂದೆಯವರ ಹುಟ್ಟು ಊರು ನಂದಿ ತಾವ್ರೆ. ಅವರು ಲಂಕೇಶ್ ಅವರು ದೇವರು ಮುಡಿ ಕೊಟ್ಟಿದ್ದು ಅಂದ್ರೆ ಇಲ್ಲೇನೆ ಫಸ್ಟ್. ಅಸಾಧ್ಯವಾದ ಅವ್ರ ಮನೆ ಅವ್ರ ಮೂಲಕ ಅವರು ದೇವ್ರನ್ನ ಇದಾರೋ ಇಲ್ಲೋ ಅಂತ ಹಲವಾರು ಲೇಖನಗಳು ಬರೆದಿದ್ದಾರೆ. ಆದ್ರೆ ಅವರ ಮನೆಯವರು, ಅವರ ತಂದೆ ತಾಯಿ ಹುಡುಗ ಇದ್ದಾಗ ಮುಡಿ ಕೊಟ್ಟಿದ್ದಿಲ್ಲೇನೆ. ಅದಾದ ನಂತರ ಇಡೀ ಹಳ್ಳಿಗೆ ಪ್ಲೇಗ್ ಬಂದು ಹಲವಾರು ಹಳ್ಳಿನಲ್ಲಿ ಇರೋರೆಲ್ಲ ತೀರೋದ್ರು. ನಮ್ಮಪ್ಪ ಉಳ್ಕೊಂಡ್ರು. ನಮ್ಮಪ್ಪಂಗೂ ಪ್ಲೇಗ್ ಬಂದಿತ್ತು. ಉಳ್ಕೊಂಡು ಅಲ್ಲಿಂದ ಮೈಗ್ರೇಟ್ ಆಗಿ ಕೊನಗಳ್ಳಿಗೆ ಹೋಗಿ ಅಲ್ಲಿ ಅವರ ಜೀವನವನ್ನ ಮುಂದುವರಿಸ್ತಾರೆ. ಅವ್ರ ತಂದೆ, ನಮ್ಮ ತಾತ, ಅಲ್ಲಿ ನಂದಿ ಬಸಪ್ಪ ಅಂತ, ಅವರು ಅಲ್ಲೇ ಮುಂದುವರಿಸ್ತಾರೆ. ನಮ್ಮ ತಾತ ಅವರು ಕೊನಗಳ್ಳಿಯಲ್ಲಿ, ಶಿವಮೊಗ್ಗ ಗ್ರಾಮೀಣ ಪ್ರದೇಶ ಒಂದು ಊರಲ್ಲಿ, ಹಳ್ಳಿಯಲ್ಲಿ 40-45 ಮನೆಗಳ ಊರು ಹಳ್ಳಿ ಅದು ನಾನಿದ್ದಾಗ. ಇವಾಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಒಂದು 100 ಮನೆಗಳಾಗಿರ್ಬೋದು ಈಗ. ಎಲ್ಲಿ ಬರ್ತದೆ ಶಿವಮೊಗ್ಗದ? ಎಷ್ಟು ದೂರ ಕೊನಗಳ್ಳಿ? ಒಂದು 15 ಕಿಲೋಮೀಟ್ರ್ ಟುವರ್ಡ್ಸ್ ಅದು ಗ್ರಾಮೀಣ ಅಂತ, ಶಿವಮೊಗ್ಗ ಗ್ರಾಮೀಣ ಅಂತ ಕರೆಯೋದು. ಶಿಕಾರಿಪುರದ ಪಕ್ಕನೇ ಇದೆ ಅದು. ಶಿಕಾರಿಪುರ ಪಕ್ಕಕ್ಕೆ ಚಿಕ್ಕ ದೇವ್ರ ಮನೆ, ಒಂದು ಗಂಟೆ, ನಮಗೇನು ಬೇಕೋ ಅದು ಇಟ್ಕೊಂಡಿದ್ದೀವಿ. ನಿಮ್ಮ ತಾತರ ಹೆಸರು ನಂದಿ ಬಸಪ್ಪನವರು? ನಂದಿ ಬಸಪ್ಪ. ಸೊ ಅಲ್ಲಿಂದನೇ ಬಂದಿರೋದು ನಂದಿ. ಎಸ್, ಆ ಊರಿಂದ. ಅದಕ್ಕೋಸ್ಕರ ಅಲ್ಲೇ ನಮ್ಮ ತಂದೆ ಫಸ್ಟ್ ಮುಡಿ ಕೊಟ್ಟಿದ್ದು. ನಮ್ಮ ತಂದೆ ಮುಡಿ ಕೊಟ್ಟಿದ್ದು ಫೋಟೋ ಇದೆ. ಹೌದಾ? ನನ್ನ ಥರನೇ ಕಾಣ್ತಾರೆ. ಬನ್ನಿ, ಇದು ನಮ್ಮ ಕಿಚನ್. ಓಕೆ. ಆ್ಯಕ್ಚುಲಿ ಸರ್ ಹೇರ್ ಸ್ಟೈಲ್ ಬಗ್ಗೆ ನಾವು ಇನ್ನೊಂದು ಸೆಪರೇಟ್ ಎಪಿಸೋಡಲ್ಲಿ ಮಾತಾಡೋಣ. ಅದೇ ಇನ್ನೊಂದು ಎಪಿಸೋಡ್ ಮಾಡ್ತಾರೆ. ಈಗ ತಾನೇ ಚಪಾತಿ ಎಲ್ಲ ತಿಂದ್ರ ಅಂತ ಕೇಳಿದ್ರೆ, ಚಪಾತಿ ಎಲ್ಲ ಮಾಡಿ ಕಿಚನ್ ಒಂದು ಸ್ವಲ್ಪ ಗಲೀಜಾಗಿದೆ. ಇದೊಂದು ಓಪನ್ ಕಿಚನ್ನು, ಇಲ್ಲೊಂದು ಡೈನಿಂಗ್ ಟೇಬಲ್. ನಮ್ಮ 4 ಜನ ಇದ್ದೀವಿ ನಮ್ಮ ಮನೇಲಿ. 2 ಗಂಡು ಮಕ್ಕಳು, ನಾನು ನಮ್ಮ ಮಿಸ್ಸಸ್ಸು. ಸೊ 4 ಜನರಿಂದ ಈ ಚಿಕ್ಕ ಒಂದು ಡೈನಿಂಗ್ ಟೇಬಲ್ಲು. ಇಲ್ಲಿ ನಮ್ಮ ಊಟ ಮಾಡೋದು. ಬನ್ನಿ, ಅಲ್ಲಿ ಹಿಂದ್ಗಡೆ ನಮ್ಮ ಮನೆ ನೋಡ್ಕೊಳ್ಳೋರು, ನಮ್ಮ ಮನೇಲಿ ಇರೋರಿಗೆ ಅವ್ರಿಗೊಂದು ಮನೆ ಮಾಡಿಕೊಟ್ಟಿದ್ದೀವಿ. ಓಕೆ. ಒಂದು ಹಿಂದೆ ಇದೆಲ್ಲ ಯುಟಿಲಿಟಿಯಿಂದ ಮನೆ ಮಾಡಿಕೊಟ್ಟವರು. ಅಲ್ಲಿ ಇದೊಂದು ಪೌಡರ್ ರೂಮ್ ಅಂತಾರೆ. ಏನು ಸರ್? ಪೌಡರ್ ರೂಮ್. ಅದೇ ಇಲ್ಲಿ ಡೈನಿಂಗ್ ಟೇಬಲ್ ಊಟ ಮಾಡಿದಾದ್ಮೇಲೆ ಎಲ್ಲ ಕೈ ತೊಳ್ಕೊಳ್ಳೋದಕ್ಕೆ ಅದಕ್ಕೆ ಪೌಡರ್ ರೂಮ್ ಅಂತಾರ? ಪೌಡರ್ ರೂಮ್ ಅಂತಾರೆ ಅದಕ್ಕೆ. ಲೈಫಲ್ಲೇ ಫಸ್ಟ್ ಟೈಮ್ ಕೇಳಿದ್ದು ಸರ್. ಹೌದಾ? ಸೀರಿಯಸ್ಲಿ, ಪೌಡರ್ ರೂಮ್ ಅಂತಾರೆ ಅದಕ್ಕೆ. ರೆಸ್ಟ್ ರೂಮ್ ಕೇಳಿದ್ರೆ ಪೌಡರ್ ರೂಮ್ ಇದಕ್ಕೆ. ದಿಸ್ ಇಸ್ ಅ ಪೌಡರ್ ರೂಮ್. ಕೈ ತೊಳ್ಕೊಳ್ಳೋದು ಇಲ್ಲಿ ಇದು ಮಾಡೋದಕ್ಕೆ. ಡೈನಿಂಗ್ ಟೇಬಲ್ ಮನೆ ಪಕ್ಕ, ಡೈನಿಂಗ್ ರೂಮ್ ಪಕ್ಕ ಇರೋದು ಪೌಡರ್ ರೂಮ್ ಅಂತಾರೆ. ಸೊ ಯಾಕೆ ಪೌಡರ್ ರೂಮ್ ಅಂತಾರೆ? ಪೌಡರ್ ಹಚ್ಕೊಳ್ಳೋದಕ್ಕೆಲ್ಲ ಅದಕ್ಕೆ ಬ್ರಿಟಿಷರ್ಸ್ ಅದಕ್ಕೆ ಇಟ್ಟಿದ್ದಾರೆ ಪೌಡರ್ ರೂಮ್ ಅಂತ. ಏನೋ ಒಂದು ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕು ನೀವು, ಮತ್ತೆ ಊಟ ಎಲ್ಲ ಮಾಡ್ದಾದ್ಮೇಲೆ ರೆಡಿ ಆಗ್ಬಿಟ್ಟು ಆಚೆ ಹೋಗೋದಕ್ಕೆ ಇಟ್ಸ್ ಕಾಲ್ಡ್ ಪೌಡರ್ ರೂಮ್. ಇದೊಂದು ಗೆಸ್ಟ್ ರೂಮ್ ಇದು. ಓಕೆ. ಇದು ನಾನು ಮೊನಾಲಿಸಾ ಮಾಡಿದಾಗ ನಮ್ಮ ಸ್ಟಿಲ್ ಫೋಟೋಗ್ರಾಫರು ನಮ್ಮ ಮಗಂದು ಸಮರ್ಜಿತ್ ಅಂತ ಹೇಳಿದ್ನಲ್ಲ, ಸಮರ್ಜಿತ್ ಲಂಕೇಶ್, ಅವನದು ಒಂದು ಫೋಟೋ ತೆಗೆದು ಪೂಜೆ ಮಾಡ್ತಾ ಇರೋದು ನಮ್ಮ ಮಿಸಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ. ಓಕೆ. ನೋಡು, ಅವರೇ ಬರ್ಕೊಟ್ಟಿದ್ದು. ಬೇರು ಬುನಾದಿಯ ಲಂಕೇಶ್, ಕಾಂಡ ಕೊಂಬೆಗಳ ಅಜಿತ್, ಚಿಗುರೊಡೆದ ಹಸಿರು ಸಮರ್ಜಿತ್.
ಸರ್ ಬೇರು ಲಂಕೇಶು, ಕಾಂಡ ಕೊಂಬೆಗಳು ಅಜಿತ್, ಅಂದ್ರೆ ನೀವು ಅದ್ರ ಮೇಲೆ ಬಂದಿರೋ ಚಿಗುರು ಹಸಿರು ಅಜಿತ್ ಅಂತ ಅವಾಗಲೇ ಬರ್ಕೊಟ್ಟಿದ್ದಾನೆ. ಎಷ್ಟು ಚೆನ್ನಾಗಿ 3 ಜನರೇಷನ್ ಒಂದು ಮರಕ್ಕೆ ತಂದು ಹಾಕಿ. ಇವತ್ತು ಇಂಡಸ್ಟ್ರಿಗೆ ಬಂದಿದ್ದಾನೆ ಹೌದಾ? ವಾಪಸ್ಸು. ಸಮರ್ಜಿತ್ ನಟ, ನನ್ನ ಮಗ ನಟ, ಗೌರಿನಲ್ಲಿ ಹೀರೋ, ನಾಯಕ ನಟ. ಓಕೆ. ಅವನು ಸುಮ್ಮನೆ ಬಂದಿಲ್ಲ, ನಾಯಕ ನಟನಾಗಿ ಕೆಲಸ ಮಾಡಿ 3 ವರ್ಷ ಡಿಗ್ರಿ ಮಾಡಿ ನಟನೆಯಲ್ಲೇ, ನಾಟಕದ ಒಂದು ನಟನೆಯಲ್ಲೇ ಥಿಯೇಟರ್ ಸ್ಟಡೀಸ್ ಅಂತ ಬರುತ್ತೆ, ಅಲ್ಲಿ 3 ವರ್ಷ ಡಿಗ್ರಿ ಪಡೆದೇನಲ್ಲಿ. ಬಿ ಎ ಇನ್ ಕ್ರೈಸ್ಟ್ ಕಾಲೇಜಲ್ಲಿ. ಕ್ರೈಸ್ಟ್ ಕಾಲೇಜ್ ಇಲ್ಲೇ ಕೋರ್ಮಂಗ್ಲ ಹತ್ರನೇ ಇದೆ, ಇಲ್ಲೇ ಹಾಕಿದ್ವಿ. ಇಲ್ಲೊಂದೇ ಇರೋದು, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರಲಿಲ್ಲ. ಈಗ ಶುರು ಹಚ್ಕೊಂಡಿದ್ದಾರೆ, ಈ ವರ್ಷದಿಂದ ಸೆಂಟ್ ಜೋಸೆಫ್ಸ್ ಅಲ್ಲಿ ಶುರು ಹಚ್ಕೊಂಡಿದ್ದಾರೆ. ಬಟ್ 3 ಇಯರ್ಸ್ ಬ್ಯಾಕ್ ಇರಲಿಲ್ಲ ಅದು. 5 ಇಯರ್ಸ್ ಆಯ್ತು ಈಗ ಮುಗಿಸೋನು. 5 ಇಯರ್ಸ್ ಬ್ಯಾಕ್ ಎಲ್ಲೂ ಥಿಯೇಟರ್ ಸ್ಟಡೀಸ್, ಈ ನಾಟಕ ಮತ್ತು ನಟನೆಗೋಸ್ಕರ ಒಂದು BA ಡಿಗ್ರಿ ಅಂತ ಇರಲಿಲ್ಲ. ಇದು ಯಾವ ಥರ ಅಂದರೆ ಇಂಗ್ಲಿಷ್ ಲಿಟ್ರೇಚರ್, ಥಿಯೇಟರ್ ಸ್ಟಡೀಸ್ ಮತ್ತು ಕ್ಯಾಮ್ರಾ ಅಲ್ಲಿ ಇತ್ತು. ಇಲ್ಲಿ ಏನಂದ್ರೆ 3 ಡಿಗ್ರೀಸ್, 3 ಮೇಜರ್ಸ್ ಅಂತ. ಥಿಯೇಟರ್ ಸ್ಟಡೀಸ್ ಅಂದರೆ ನಾಟಕ ಮಾಡಿಸ್ತಾರೆ, ನಿಮಗೆ ನಟನೆ ಕಲಿಸ್ತಾರೆ, ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾರೆ. ಹಲವಾರು ದೊಡ್ಡ ದೊಡ್ಡ ರೈಟರ್ಸ್ನ ನಾಟಕಗಳು ಅವ್ರನ್ನ ತರಬೇತಿ ನೀಡ್ತಾರೆ ಮತ್ತು ಅವರು ಪರ್ಫಾರ್ಮ್ ಮಾಡ್ತಾರೆ, ಪ್ರಾಕ್ಟಿಕಲ್ ಪರ್ಫಾರ್ಮ್ ಮಾಡ್ತಾರೆ. ಅದಾದ ನಂತರ ಇಂಗ್ಲೀಷ್ ಲಿಟ್ರೇಚರಲ್ಲಿ ಏನೇನಿರುತ್ತೋ, ನಿಮ್ಮ ಡಿಗ್ರಿನಲ್ಲಿ ಏನೋ ಓದ್ತೀರಿ ಇಂಗ್ಲೀಷ್ ಲಿಟ್ರೇಚರ್ ನಾರ್ಮಲ್ ಆಗಿ ಆಸ್ ಅ ಡಿಗ್ರಿ ಇನ್ ಇಂಗ್ಲೀಷ್ ಲಿಟ್ರೇಚರ್, ಅದು ಮುಗಿಸ್ತಾರೆ. ಅದಾದ ನಂತರ ಸೈಕಾಲಜಿನಲ್ಲಿ ಫುಲ್ 3 ಇಯರ್ಸ್ ಡಿಗ್ರಿ ಮಾಡಿಸ್ತಾರೆ. ಸೊ ಇಟ್ಸ್ 3 ಮೇಜರ್ ಕೋರ್ಸ್ ಅಂತ, ಇನ್ 3 ಮೇಜರ್ಸ್ ಇನ್ ಡಿಗ್ರೀಸ್. ಇನ್ ಒನ್ ಡಿಗ್ರಿ, ಒನ್ ಡ್ರಾಮಾ, ಒನ್ ಇಂಗ್ಲೀಷ್, ಒನ್ ಸೈಕಾಲಜಿ. ಎಸ್, 3 ಮುಗಿಸ್ತಾರೆ. ಅದನ್ನ 3 ಮಾಡಿದ ನಾನು. ಸೊ ಅವನ ಪೋಸ್ಟ್ ಗ್ರಾಜುಯೇಷನ್, ಯಾಕಂದ್ರೆ ಒಬ್ಬ ನಟನೆಗೆ ಸೈಕಾಲಜಿನೂ ತುಂಬ ಮುಖ್ಯ. ಅವ್ನು ಏನು ಮಾತಾಡ್ತಾನೆ, ಅವ್ನು ಹೇಗಿರಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ಜನರ ಜೊತೆ ಇರಬೇಕು ಅನ್ನೋದು ಅದೆಲ್ಲ ಕಲಿಸ್ತಾರೆ ಸೈಕಾಲಜಿ. ಅಂದರೆ ಸೈಕಾಲಜಿಸ್ಟ್ ಆಗಿ ಕಲಿಸ್ತಾರೆ. ಯು ಕ್ಯಾನ್ ಬಿ ಅ ಸೈಕಾಲಜಿಸ್ಟ್ ಆಫ್ಟರ್ ದ್ಯಾಟ್. ಓಕೆ. ನಿನಗೆ ನಟನೆ ಇಷ್ಟ ಆಗಿಲ್ಲ, ನಿನಗೆ ಅಥವಾ ಇಂಗ್ಲೀಷ್ ಲಿಟ್ರೇಚರ್ ಇಷ್ಟ ಆಗಿಲ್ಲ ಅಂದರೆ ಯು ಕ್ಯಾನ್ ಪರ್ಸ್ಯೂ ಸೈಕಾಲಜಿ. ಡಿಗ್ರಿ ಮಾಡಿರ್ತೀರ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೋದು. ಅಥವಾ ಇಂಗ್ಲೀಷ್ ಲಿಟ್ರೇಚರ್ ನಾನು ಮಾಡಬೇಕು, ಮಾಸ್ ಕಮ್ಯುನಿಕೇಷನ್ ಮಾಡಬೇಕು ಅಂದ್ರೆ ಅದ್ರಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ಥಿಯೇಟರ್ ಸ್ಟಡೀಸಲ್ಲಿ ನಾನು ನಟನೆನೇ ಮುಂದೆ ವರ್ಸ್ತೀನಿ ಅಂತ ಸಿನಿಮಾಗೂ ಬರ್ಬೋದು. ತಂತ್ರಜ್ಞ ಏನು ಬೇಕಾದ್ರೆ. ಎಸ್ ಇವಾಗ ನಟನೆಯಲ್ಲಿ ನಟನ ಆಗಿದ್ದಾನೆ. ನ್ಯೂಯಾರ್ಕ್ಗೆ ಹೋದ, ನ್ಯೂಯಾರ್ಕಲ್ಲಿ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದ. 3 ಇಯರ್ಸ್ ಮಾಡಿಬಿಟ್ಟು ತರಬೇತಿ ಪಡೆದು ಅದಾದ ನಂತರ ಅಲ್ಲಿ ಸಿನಿಮಾ ಮಾಡ್ದ. ನ್ಯೂಯಾರ್ಕ್ ಫಿಲ್ಮ್ ಸ್ಟಡೀಸ್ಗೆ ಅಲ್ಲಿ ಸಿನಿಮಾ ಮಾಡಿ ಅಲ್ಲಿ ಆ್ಯಕ್ಟ್ ಮಾಡ್ದ. ಅಲ್ಲಿ ಮಾಡ್ದಾದ್ಮೇಲೆ ಬಂದು ಇಲ್ಲಿ ಮತ್ತೆ ನೀನಾಸಮ್ ಅವ್ರ ಒಂದು ಫ್ಯಾಕಲ್ಟಿ ಮೆಂಬರ್ಸ್ ಪ್ರಶಾಂತ್ ಸಿದ್ದಿ ಅವರೆಲ್ಲ ಇದಾರಲ್ಲ, ಅವ್ರು ಬಂದು ಇವನಿಗೆ 1 ವರ್ಷ ಹೇಳ್ಕೊಟ್ರು. ಇಲ್ಲಿ ಕನ್ನಡದ ನಾಟಕ ಈ ಥರ ಇರುತ್ತೆ, ಕನ್ನಡದ ನಟನೆ ಈ ಥರ ಇರುತ್ತೆ ಅಂತ ಡಿಫ್ರೆನ್ಸ್ ಇದೆ. ಲಾಟ್ ಆಫ್ ಇಂಗ್ಲೀಷಲ್ಲಿ ನಿಮಗೆ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಇರಲ್ಲ, ಸೊಫಿಸ್ಟಿಕೇಟೆಡ್ ಸೆಟಲ್ ಆಗಿ ಮಾಡ್ತಾರೆ. ಕನ್ನಡದಲ್ಲಿ ಯಾವ ಥರ ಮಾಡ್ತಾರೆ ಅದೆಲ್ಲ ಅವರು ಹೇಳ್ಕೊಟ್ರು. ಅದನ್ನೆಲ್ಲ ಡಿಫ್ರೆನ್ಸಸ್ ಹೇಳ್ಕೊಟ್ರು. ಅದಾದ ನಂತರ ಅದೇ ಸಮಯದಲ್ಲಿ ಡ್ಯಾನ್ಸಿಂಗ್ ಕಲ್ತ 2 ವರ್ಷ ಆ್ಯಕ್ಷನ್ ಕಲ್ತಿದ್ದಾನೆ. ಚೇತನ್ ಡಿಸೋಜಾ ಮಾಸ್ಟರ್ ಹತ್ರ, ಡ್ಯಾನ್ಸಿಂಗ್ ಮುರಳಿ ಮಾಸ್ಟರ್ ಹತ್ರ ಎಲ್ಲ ಕಲ್ತ್ಕೊಂಡು ಈಗ ಅವನನ್ನು ಪರಿಚಯಿಸ್ತಾ ಇದ್ವಿ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಸಮರ್ಜಿತ್. ಎಸ್, ದಿಸ್ ಇಸ್ ಅ ಗೆಸ್ಟ್ ರೂಮ್. ಒಂಥರ ಗೆಸ್ಟ್ಗಳೆಲ್ಲ ಬಂದರೆ ಅಂತ ಅದಕ್ಕೊಂದು ರೆಸ್ಟ್ ರೂಮು. ಇಲ್ಲೊಂದು ರೆಸ್ಟ್ ರೂಮ್ ಇದೆ. ರೂಮ್ ಇಲ್ಲಿಗೆ ಮುಗಿಲಿಲ್ಲ? ಇಲ್ಲ, ಮುಗಿಲಿಲ್ಲ. ಇಲ್ಲೊಂದು ಸ್ವಲ್ಪ ಸ್ಮಾಲ್ ಗಾರ್ಡನ್, ಒಂದು ಸ್ವಲ್ಪ ಫ್ರೆಶ್ ಏರ್ಗೆ ಬರೋಕ್ಕೆ ಇದೆಲ್ಲ ರಿಯಲ್ ಪ್ಲಾಂಟ್ಸ್ ಎಲ್ಲ ಈ ಬಿಸಿಲಿಗೆ ಬರ್ತಾ ಇರೋದು, ಯಾವುದು ಆರ್ಟಿಫಿಷಿಯಲ್ ಇಲ್ಲ. ಬನ್ನಿ, ಇಲ್ಲೊಂದು ರೂಮ್ ಇದೆ. ಇಲ್ಲಿ ಮಾವಿನ ಹಣ್ಣೆಲ್ಲ ತಂದ್ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು ಎಲ್ಲ, ಗಿಫ್ಟ್ ಆಗಿ ಇಟ್ಟಿದ್ದೀವಿ. ಬೇಕಾ ಮಾವಿನ ಹಣ್ಣು? ಬೇಕಾ? ಅಲ್ಲ ತಗೊಳ್ಳಿ ಒಂದು ಮಾವಿನ. ಆಮೇಲೆ ಸರ್ ಏನು ನೀವು ಮಾವಿನಕಾಯಿ ಕೊಡ್ತಾ ಇದ್ದಾರೆ ಅವರು? ತಗೊಳ್ರಿ ಒಂದು ಮಾವಿನ ಹಣ್ಣು. ಥ್ಯಾಂಕ್ ಯು ಸೋ ಮಚ್. ಒಂದು ಕೊಡಲಿಲ್ಲ ಅವರು, ಒಂದು ಬಾಕ್ಸೇ ಕೊಟ್ಬಿಟ್ರು ಅವರು. ನಮ್ಮ ತೋಟದಿದ್ದು. ಹೌದಾ ಸರ್? ಎಲ್ಲಿದೆ ನಿಮ್ಮ ತೋಟ? ನೆಲಮಂಗಲದಲ್ಲಿ ನಮ್ಮ ಅಕ್ಕನ ತೋಟ. ಓಕೆ. ಕವಿತನ ಬನ್ನರ್ಘಟ್ಟಲ್ಲೂ ಇದೆ, ಅಲ್ಲ 3 ಎಕರೆ ಇದೆ ಅಷ್ಟೇ. ಓಕೆ. ನಮ್ಮ ಅಕ್ಕನ 5 ಎಕರೆ ಅಲ್ಲಿ ನೆಲಮಂಗಲದಲ್ಲಿದೆ. ಕವಿತಾ ಮೇಡಮ್. ಕವಿತಾ ಮೇಡಮ್ ನೋಡಿರ್ತೀರಿ, ಭಾಳ ಒಳ್ಳೆ ನಿರ್ದೇಶಕರು ಅವರು ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದು ಗಾರ್ಡನ್ಗೆ ಹೋಗುತ್ತೆ ಹಿಂಗೇನೆ. ವಾಪಸ್ ಗಾರ್ಡನ್ಗೆ ಯು ಕ್ಯಾನ್ ಗೋ. ಇದು ತೆಗೆದ್ರೆ ಇಲ್ಲೇ ಗಾರ್ಡನ್ ಕಂಟಿನ್ಯೂ. ಮತ್ತೆ ಇಲ್ಲೇ ಬಂತು, ಇಲ್ಲೇ ಬರ್ತೀವಿ. ಗೆಸ್ಟ್ ರೂಮಿಂದನೂ ಬೇಕಾದ್ರೆ ಬಂದು ಈ ಕಡೆ ಬರ್ಬೋದು, ಇಲ್ಲಿ ಹಿಂಗೆ ಬರ್ಬೋದು. ಮೇಲಿದೆ ಬನ್ನಿ, ತುಂಬ ಚೆನ್ನಾಗಿದೆ. ಏನು ಸೈಟ್ ಮೆಜರ್ಮೆಂಟ್ ಸರ್ ಇದು? ಇದು 50-60. ಸೊ ಡಿಸೈನ್ ಎಲ್ಲ ನಿಮ್ಮ ಪ್ಲ್ಯಾನ್ ಮಾಡೋದು? ಹೌದು, ನಾನೇ ಮಾಡಿ ನನಗೆ ಹೆಂಗೆ ಬೇಕೋ ಅಷ್ಟು, ನನಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿದ್ದೀನಿ. ತುಂಬ ಹಳೇದು, 15 ವರ್ಷ ಆಯಿತು ಬಂದಿಲ್ಲ ಆಗಲೇ. ಬನ್ನಿ ನೀವು ಮುಂದೆ ಇರಬೇಕು. ಸರ್ ಇಲ್ಲ ಸರ್, ನಿಮ್ಮನೆ ಸರ್.